ಜುಲೈ 25ರಿಂದ 27, 2025ರವರೆಗೆ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ಜೂಡೋ ಚಾಂಪಿಯನ್ಶಿಪ್ ನಡೆಯಲಿದೆ. ರಾಜ್ಯದ ಎಲ್ಲೆಡೆಯಿಂದ ನುರಿತ ಜೂಡೋ ಆಟಗಾರರು ಪಾಲ್ಗೊಳ್ಳಲಿದ್ದು, ಉತ್ತರ ಕರ್ನಾಟಕದಲ್ಲಿ ಜೂಡೋ ಕ್ರೀಡೆಯನ್ನು ಉತ್ತೇಜಿಸಲು ಇದು ಪ್ರಮುಖ ಹೆಜ್ಜೆಯಾಗಿದೆ. ಈ ಚಾಂಪಿಯನ್ಶಿಪ್ ಎಲ್ಲ ವಯೋವರ್ಗಗಳಿಗಾಗಿ ಮುಕ್ತವಾಗಿದೆ. ಯಾವುದೇ ನೋಂದಣಿ ಶುಲ್ಕವಿಲ್ಲ. ಹೊರ ಜಿಲ್ಲೆಯಿಂದ ಬರುವ ಆಟಗಾರರು ಮತ್ತು ಅಧಿಕೃತರಿಗಾಗಿ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮೀಣ ಹಾಗೂ ಹಿಂದುಳಿದ ಭಾಗಗಳ ಪ್ರತಿಭಾಶಾಲಿ ಕ್ರೀಡಾಪಟುಗಳಿಗೆ ವೇದಿಕೆ ಕಲ್ಪಿಸುವುದು ಈ ಚಾಂಪಿಯನ್ಶಿಪ್ನ ಪ್ರಮುಖ ಉದ್ದೇಶವಾಗಿದೆ. 2000ರಿಂದ 2020ರವರೆಗೆ ಬೆಳಗಾವಿಯ ಕ್ರೀಡಾ ಆತಿಥ್ಯ ಕೇಂದ್ರದಲ್ಲಿ ಕುಮಾರಿ ತ್ರಿವೇಣಿ ಎಂಎನ್ ಹಾಗೂ ಶ್ರೀ ಜಿತೇಂದ್ರ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ 45 ಅಂತಾರಾಷ್ಟ್ರೀಯ ಹಾಗೂ 400ಕ್ಕೂ ಹೆಚ್ಚು ರಾಷ್ಟ್ರೀಯ ಪದಕ ವಿಜೇತರು, 4 ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು, 7 ಕೆಇಒ ಪ್ರಶಸ್ತಿ ಪುರಸ್ಕೃತರು ಮತ್ತು 1 ಕರ್ನಾಟಕ ರತ್ನ ಪುರಸ್ಕೃತರು ರೂಪುಗೊಂಡಿದ್ದಾರೆ. ದಕ್ಷಿಣ ಏಷ್ಯಾ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಗಳಲ್ಲಿ ಪದಕ ಗಳಿಸಿದ್ದಾರೆ. ಪ್ಲೇಯರ್ಸು ನ್ಯಾಷನಲ್ ಲೆವೆಲ್ಗೆ ಹೋಗೋಕ್ಕಾಗಿಲ್ಲ, ಇದೆಲ್ಲ ಆಗಿಲ್ಲ. ಸೊ ಅದನ್ನು ನಾವು ಎಲ್ಲರಿಗೂ ಅವೇರ್ನೆಸ್ಸನ್ನು ತೊಗೊಂಬಂದು ನಮ್ಮ ಜೂಡೋ ಸ್ಪೋರ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಈ ಸಂಘ ಅಸೋಸಿಯೇಷನನ್ನು ಮಾಡಿದ್ವಿ. ನಾನು ಜಿತೇಂದ್ರ ಸಿಂಗ್, ಜೂಡೋ ಕೋಚ್, ಕರ್ನಾಟಕ ಅಮೇಚರ್ ಜೂಡೋ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ಮೊದಲೇ ನಾನು ಇಲ್ಲಿ ಬೆಲ್ಗಾಮ್ ಡಿವೈಸ್ ಹಾಸ್ಟೆಲಲ್ಲಿ 2000ಇಂದ 2014 ಆ್ಯಸ್ ಎ ಕೋಚ್ ಡಿವೈಸ್ ಸ್ಪೋರ್ಟ್ಸ್ ಹಾಸ್ಟೆಲ್ ಕೋಚ್ ವರ್ಕ್ ಮಾಡಿದರು. ಸುಮಾರು 400 ನ್ಯಾಷನಲ್ ಮೆಡಲಿಸ್ಟ್ ಹುಡುಗರು ಇಲ್ಲಿ ಬೆಲ್ಗಾಮಿಂದ ಈ ಪೀರಿಯಡಲ್ಲಿ ನಾನು ಕೊಟ್ಟರು. 45 ಇಂಟರ್ನ್ಯಾಷನಲ್ ಪ್ಲೇಯರ್, ಕಾಮನ್ವೆಲ್ತ್ ಚಾಂಪಿಯನ್, ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್, ಏಷ್ಯನ್ ಚಾಂಪಿಯನ್ಸ್ ಮೆಡಲಿಸ್ಟ್, all of in Belgaum only. 2000 in the till today 2025 all result only Belgaum, no other district and other place. That's why ನಾವು ಏನು ಮಾಡಿದರು, ಇದು ಜೂಡೋಗೆ ಆಲ್ ಕರ್ನಾಟಕಲ್ಲಿ ಹಾಗೆ ಡೆವಲಪ್ ಮಾಡಬೇಕು ಅದು ವಿಚಾರ ಮಾಡಿದರು. ಎಲ್ಲ ಸಂಘಟನೆ ನಾವು ಡಿಸ್ಕಸ್ ಮಾಡಿದರು, ಏನು ಆಗ್ತಾಯಿದೆ, ಯಾಕೆ ಡೆವಲಪ್ ಆಗ್ತಾಯಿಲ್ಲ ಬೇರೆ ಡಿಸ್ಟಿಕಲ್ಲಿ ವಿಚಾರ ಮಾಡಿ ಒಂದು ಕರ್ನಾಟಕ ಅಮೇಚರ್ ಜೂಡೋ ಅಸೋಸಿಯೇಷನ್ ಫಾರ್ಮ್ ಮಾಡಿದರು. ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಬಗ್ಗೆ ನಾವು ವಿಚಾರ ಮಾಡಿ ಫಸ್ಟ್ ಓಪನ್ ಸ್ಟೇಟ್ ಜೂಡೋ ಚಾಂಪಿಯನ್ಶಿಪ್ ಇಲ್ಲಿ ಆಯೋಜನೆ ಮಾಡ್ತಾಯಿದ್ದೀವಿ. ಇದು ಮಾಡಲಿಕ್ಕೆ ಉದ್ದೇಶ ಮ್ಯಾಕ್ಸಿಮಮ್ ಡಿಸ್ಟಿಕ್ ಸುಮಾರು 20 ಡಿಸ್ಟಿಕ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಮೊದಲೇ 2 and 3 ಡಿಸ್ಟಿಕ್ ಬರೀ ಪಾರ್ಟಿಸಿಪೇಟ್, ಬೆಳಗಾಂ ಸ್ಪೋರ್ಟ್ಸ್ ಹಾಸ್ಟೆಲ್ और ಸಾಯಿ ಹಾಸ್ಟೆಲ್, ಬೇರೆ ಆಲ್ ಡಿಸ್ಟಿಕ್ ಬ್ಲ್ಯಾಂಕ್. ಅದೀಗ ನಾವು ಎಲ್ಲ ಡಿಸ್ಟಿಕಲ್ಲಿ ನಮ್ಮ ಕೋಚೇಜ್, ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಕೋಚೇಜ್ ಇದೆ. ಅವರು ಸ್ವಂತ ಹೋಗಿ 10 days 15 days ಕ್ಯಾಂಪ್ ಮಾಡಿದರು, ಹುಡುಗರಿಗೆ ಟ್ರೈನ್ ಮಾಡಿದರು, ಆಲ್ ಡಿಸ್ಟಿಕಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಆ ಡಿಸ್ಟಿಕ್ಕಿಂದ ಇವತ್ತು 20 ಡಿಸ್ಟಿಕ್ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಸುಮಾರು 500 to 600 ಹುಡುಗರು ರಿಜಿಸ್ಟರ್ಡ್ ಆಯಿತು. ಇನ್ನೂ ಟೈಮ್ ಇದೆ. ಸುಮಾರು 700-800 ಹುಡುಗರು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಇದೆ. ಇಲ್ಲಿ ಬೆಳಗಾಮಲ್ಲಿ ನಾವು ಮೊದಲೇ ಕೆಲಸ ಮಾಡಿದ್ದು ಏಷ್ಯನ್ ಗೇಮ್ಸ್, ನೆಕ್ಸ್ಟ್ ಒಲಿಂಪಿಕ್. ಆ ಥರ ಇಲ್ಲಿ ಪೊಟೆನ್ಷಿಯಲ್ ಇದೆ ಹುಡುಗರು ಕಡೆ. ಒಲಿಂಪಿಕ್ ಮೆಡಲ್ ನಾವು ಇಲ್ಲಿ ಬೆಳಗಾಮಿಂದ ಆಗಬೇಕು. ವರ್ಲ್ಡ್ ಕ್ಲಾಸ್ ಫ್ಯಾಸಿಲಿಟಿ ಇದೆ. ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದು ಎಲ್ಲ ನಾವು ಈಗ ಡಿಸ್ಕಸ್ ಮಾಡಿದ್ರು. ಆ ಥರ ಪ್ಲಾನ್ ಮಾಡ್ತೀನಿ. ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ಆಲ್ ಕರ್ನಾಟಕದಲ್ಲಿ ಜೂಡೋ ಡೆವಲಪ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ಜೂಡೋ ಚಾಂಪಿಯನ್ಶಿಪ್ ಟಿಲ್ ಕಿಡ್ಸ್ ಏಜ್ ಆಫ್ 11ಇಂದ ಸೀನಿಯರ್ ಕ್ಯಾಟಗರಿ, ಮೆನ್ ಆ್ಯಂಡ್ ವಿಮೆನ್ ಆಲ್ ಕ್ಯಾಟಗರಿ ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಟೂರ್ನಮೆಂಟಲ್ಲಿ. ಆಮೇಲೆ ಈ ಟೂರ್ನಮೆಂಟಲ್ಲಿ ಟ್ಯಾಲೆಂಟ್ ರಿಸರ್ಚ್ ಮಾಡ್ತೀನಿ. ಈ ಟ್ಯಾಲೆಂಟ್ ಬಗ್ಗೆ ಭಾಳ ವಿಚಾರ ಮಾಡಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಆಫೀಸ್ ಇದು ಹಾಸ್ಟೆಲ್ ಇದೆ, ಆ ಹುಡುಗರಿಗೆ ನಾವು ಕಾಲ್ ಮಾಡ್ತೀನಿ. ಸೆಲೆಕ್ಷನ್ ಇದೆ, ಗೌರ್ಮೆಂಟಿಂದ ಅವ್ರಿಗೆಲ್ಲ ಫೆಸಿಲಿಟಿ ಇದೆ. ಆಮೇಲೆ ನಾವು ಬೇರೆ ಬೇರೆ ಅಸೋಸಿಯೇಷನಿಂದ ಕ್ಯಾಂಪ್ ಮಾಡ್ತೀವಿ. ಕೇಳು ಹುಡುಗರು ನ್ಯಾಷನಲ್ ಇಂಟರ್ನ್ಯಾಷನಲ್ ಹುಡುಗರು ಇದೆ, ಅವ್ರಿಗೆ ಬ್ಯಾಲೆನ್ಸ್ ಡೈಟ್ ಬಗ್ಗೆ, ಅವ್ರ ಕೋಚಿಂಗ್ ಬಗ್ಗೆ, ಅವ್ರ ಮುಂದೆ ಹಂಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ಏನೇನು ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಅದು ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡ್ತೀನಿ. ಇಲ್ಲಿ ಬೆಳಗಾಂನಲ್ಲಿ ಎಕ್ಸ್ಪರ್ಟ್ ಕೋಚೇಜ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಕೋಚೇಜ್ ಇದೆ. ಅವರು ಆಲ್ರೆಡಿ ಈಗ ಒಂದು ಲೆವೆಲಲ್ಲಿ ವಾಪಸ್
ಮಧ್ಯೆ ಸ್ವಲ್ಪ ಗ್ಯಾಪ್ ಆಗಿದೆ, ಮೆಡಲ್ ಇಲ್ಲ. ಬಿಕಾಸ್ ಸೌತಲ್ಲಿ ಯಾವಾಗಲೂ ಚಾಂಪಿಯನ್ಶಿಪ್ ಜೂಡೋಲ್ಲಿ ನ್ಯಾಷನಲಲ್ಲಿ ಬಂದಿಲ್ಲ. ನಾವು ಆಲ್ ಕ್ಯಾಟಗಿರಿಯಲ್ಲಿ ವಿನ್ನರ್ಸ್ ಇದೆ. ನಾವು ವಾಪಸ್ ಆ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ತೀವಿ. ಒಲಿಂಪಿಕ್ದು ನಮ್ಮದು ಟಾರ್ಗೆಟ್ ಇದೆ. ಕೋಚಸ್ಗೆ ಆ್ಯಕ್ಚುಲ್ ಏನಾಗ್ತಾಯಿದೆ, ಕೋಚಸ್ಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು. ಕೋಚಸ್ನಿಂದ ರಿಸಲ್ಟ್ ಆಗುತ್ತೆ. ಕೋಚಸ್ಗೆ ರೆಸ್ಪೆಕ್ಟ್ ಇಲ್ಲ, ಪರ್ಟಿಕ್ಯುಲರ್ ಹುಡುಗರು ಜೊತೆ ಕೋಚಸ್ ಹೋಗ್ತಾ ಇಲ್ಲ ನ್ಯಾಷನಲಲ್ಲಿ, ಅಥವಾ ಕಲಿಸ್ತಾ ಇಲ್ಲ, ಮಕ್ಕಳಿಗೆ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಅದು ಎಲ್ಲ ನಾವು ನೋಡಿ ಈಗ ಅಸೋಸಿಯೇಷನ್ ಫಾರ್ಮ್ ಮಾಡಿದರು. ನಮ್ಮದು ಈ ಉದ್ದೇಶ ಇದೆ, ಕರ್ನಾಟಕದಲ್ಲಿ ವಾಪಸ್ ನಂಬರ್ 1 ಕರ್ನಾಟಕ ಆಗಿದೆ, ವಾಪಸ್ ನಂಬರ್ 1 ಜೊತೆ ಏಷ್ಯನ್ ಗೇಮ್ಸ್ ಆ್ಯಂಡ್ ಒಲಿಂಪಿಕ್ದು ಮೆಡಲ್ಗೆ ತಯಾರಿ ಮಾಡ್ತೀನಿ. ನಮ್ಮ ಪ್ರೆಸಿಡೆಂಟ್ ಅವರಿದೆ, ಮೇಡಮ್ ಇದೆ, ನಾಗರಾಜ್ ಸರ್, ಎಲ್ಲರೂ ನಾವು ಮಾತಾಡ್ತೀನಿ. ಏನೇನು ಹುಡುಗರಿಗೆ ಫೆಸಿಲಿಟಿ ಬೇಕು ಎಲ್ಲ ಮಾಡ್ತೀವಿ. ಧನ್ಯವಾದ. ಈಗ ಶ್ರೀ ಅಭಿಜಿತ್ ಯು ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಚಾಂಪಿಯನ್ಶಿಪ್ ಕೇವಲ ಸ್ಪರ್ಧೆ ಅಷ್ಟೇ ಅಲ್ಲ, ಅದು ಗ್ರಾಮೀಣ ಮತ್ತು ಸಾಮಾನ್ಯ ಹಿನ್ನೆಲೆ ಕ್ರೀಡಾಪಟುಗಳಿಗೆ ನಮ್ಮ ಕ್ರೀಡಾ ಭವಿಷ್ಯ ರೂಪಿಸಲು ಒಂದು ಚಳುವಳಿಯಾಗಿದೆ. ಬ್ಯೂರೋ ರಿಪೋರ್ಟ್, ವಾಯ್ಸ್ ಆಫ್ ವೇಣುಗ್ರಾಮ್, ಬೆಳಗಾವಿ.